ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ 3 ಕರ್ನಾಟಕದವರು ಸಾವನ್ನಪ್ಪಿದ್ರು. ಸಾಕಷ್ಟು ಜನರಿಗೆ ಇಂಜುರಿ ಕೂಡ ಆಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಒಂದು ಟೂರಿಸ್ಟ್ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಿರುವಂಥದ್ದು. ಆದರೆ ಈ ಜಾಗಕ್ಕೂ ಸಿನಿಮಾ ರಂಗಕ್ಕೂ ಸಾಕಷ್ಟು ನಂಟು ಇದೆ. ಇಲ್ಲಿ ಸಾಕಷ್ಟು ಸಿನಿಮಾಗಳು ಕೇವಲ ಕನ್ನಡ ಮಾತ್ರ ಅಲ್ಲ, ಪರಭಾಷೆಯ ಸಿನಿಮಾಗಳು ಕೂಡ ಶೂಟಿಂಗನ್ನು ಕಂಪ್ಲೀಟ್ ಮಾಡಿದೆ. ಆದರೆ ಒಂದು 90s ಅಲ್ಲಿ ನಡೆದಿರುವಂತಹ ಸಿನಿಮಾಗಳ ಶೂಟಿಂಗ್ ಕೂಡ ಬಹುತೇಕ ಕಾಶ್ಮೀರದಲ್ಲಿ ನಡೆದಿರುವಂಥದ್ದು. ಅದರಲ್ಲಿ ಒಂದಾಗಿರುವಂಥದ್ದು ನಾವು ನೋಡ್ಬೋದು, ವಿಷ್ಣುವರ್ಧನ್ ಅವರ ಅಭಿನಯದ ಒಂದು ಸಿನಿಮಾ ಮುತ್ತಿನ ಹಾರ. ಈ ಸಿನಿಮಾದ ಶೂಟಿಂಗ್ ಕೂಡ ಕಾಶ್ಮೀರದಲ್ಲೇ ನಡೆಯುತ್ತೆ. ಸೊ ಆವಾಗ ಸಿಚುವೇಶನ್ ಹೆಂಗಿತ್ತು, ಇದ್ರ ಬಗ್ಗೆ ಮಾತಾಡೋಕ್ಕೆ ನಿರ್ದೇಶಕರು ನಿರ್ಮಾಪಕರು ಆಗಿರುವಂಥ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಳಿ. ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ನಡೆದಿರುವಂಥ ಒಂದು ಪೆಹಲ್ಗಾಮ್ ಘಟನೆ. ಈ ಒಂದು ಘಟನೆಯನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಅಲ್ಲ, ಮೊದಲನೇದಾಗಿ ಈ ಒಂದು ಕೃತ್ಯನ ನಾವು ಖಂಡಿಸಬೇಕು. ಆಮೇಲಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಬೇಕು. ಈ ಒಂದು ತೊಂದರೆ ತುಂಬ ದಿವಸದಿಂದ ಕಾಶ್ಮೀರದಲ್ಲಿದೆ. ನಾವು ಶೂಟಿಂಗಿಗೆ ಮುತ್ತಿನ ಹಾರಕ್ಕೆ ಪರ್ಮಿಷನ್ ಕೇಳಿದಾಗಲೇ ಆರ್ಮಿಯವರು ಪರ್ಮಿಷನ್ನ ನಿರಾಕರಿಸಿದ್ರು. ಏಕೆಂದರೆ ಅಲ್ಲೆಲ್ಲ ನಾವು ಎಲ್ಲಿ ಶೂಟಿಂಗ್ ಮಾಡ್ತೀವೋ ಅಲ್ಲಿ ಅನಂತ್ನಾಗ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೇ ತುಂಬ ಜಾಸ್ತಿ ಟೆರ್ರಿಸಮ್ ಇದ್ದಿದ್ದು. ನಾವು ನಮ್ಮ ಶೂಟಿಂಗಿಗೆ ಹೋಗಬೇಕಾದ್ರೆ ಆ ದಾರಿಲೇ ಹೋಗಬೇಕಾಗಿತ್ತು. ಕೊನೆಗೆ ನಾವು ಆರ್ಮಿಯವ್ರನ್ನ ರಿಕ್ವೆಸ್ಟ್ ಮಾಡಿ, ನೀವು ಏನೇನು ಕಂಡೀಷನ್ ಹಾಕ್ತೀರೋ ಆ ಕಂಡೀಷನ್ಗೆಲ್ಲ ನಾವು ಬದ್ಧಾಗಿ ನಾವು ಖಂಡಿತ ಅದನ್ನು ಪಾಲಿಸ್ತೀವಿ ಹಾಗೆ ಅಂತ. ಸರಿ ಅಂತ ಪಾಪ ಅವರು ಕನ್ನಡದವರು ಅಲ್ಲಿ 2-3 ಆರ್ಮಿ ಆಫೀಸರ್ಸ್ ಇದ್ದರು ಡೆಲ್ಲೀಲಿ. ಅವರು ಕೊಡಗಿನವರು ಆಗಿದ್ದರು. ಅವರು ಖಂಡಿತ ನಾನು ಕೋಆಪ್ರೇಟ್ ಮಾಡ್ತೀನಿ ಅಂಥೇಳಿ ನಮಗೆ ಸ್ಪೆಷಲ್ ಎಸ್ಕಾರ್ಟ್ಸ್ನ ಮಾಡಿ ಡೈಲಿ ಏರ್ಪೋರ್ಟಿಂದ ನಮಗೆ ಅಲ್ಲಿ ಶೂಟಿಂಗ್ ಸ್ಪಾಟು ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ ಅಂತ, ಈ ಚೈನಾ ವಾರ್ ಆದಾಗ ನಮ್ಮವ್ರಿಗೆ ಹೈ ಆಲ್ಟಿಟ್ಯೂಡಲ್ಲಿ ವಾರ್ಫೇರ್ ಗೊತ್ತೇ ಇರಲಿಲ್ಲ. ಸೊ ಅದ್ರ ಟೆಕ್ನಿಕ್ ಏನು ಅಂತ ಹೇಳ್ಕೊಡೋಕ್ಕೆ ಅಲ್ಲೊಂದು ಕಾಲೇಜ್ ಥರ ಮಾಡಿದರು, ಅಲ್ಲಿ ನಾವು ಇಳ್ಕೊಂಡಿದ್ವಿ. ಸೊ ಅದು ಹೋಗಬೇಕಾದ್ರೆ ಅನಂತ್ನಾಗಿಂದಾನೆ ಹೋಗಬೇಕಾಗಿತ್ತು. ಸೊ ನಾನು ವಿಷ್ಣುವರ್ಧನವರೆಲ್ಲ ಫಸ್ಟು ಹೋದಾಗ ಫಸ್ಟ್ 1-2 ಅವರ್ಸು ನಮ್ಮನ್ನು ಅನಂತ್ನಾಗ್ ಹಿಂದೆ ನಿಲ್ಲಿಸಿದ್ರು. ಬೇಡ, ಏನೋ ಟೆರ್ರಿಸ್ಟ್ ಮೂಮೆಂಟ್ ಅಂತಿದೆ ಅಂತ. ನಮಗೆ ಹೇಗೋ ಅಲ್ಲಿಗೆ ನಾವು ಯೂನಿಟ್ ಸೇರ್ಕೊಂಡ್ಬಿಟ್ರೆ ಎಲ್ಲ ನಾವು 110 ಜನನೋ 120 ಜನ ಇದ್ವಿ. ಸರಿ ಅಂದ್ಬಿಟ್ಟು ಕೊನೆಗೆ ಪಾಪ ಅವ್ರು ಎಸ್ಕಾರ್ಟ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟು ಏನೂ ಸಿಗ್ನಲ್ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಹೋದ್ವಿ. ಬಟ್ ಆದರೆ ಸುಹಾಸಿನಿ ಬರುವಾಗ ಸ್ಟ್ರಕಪ್ ಆಗಿಬಿಟ್ಟು, ಸುಹಾಸಿನಿ ಡೆಲ್ಲಿಯಿಂದ ನನಗೆ ಫೋನು, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ಲೇ ಮಾಡಬೇಕು, ಇಲ್ಲ ಮನೇಲಿ ಬಿಡ್ತಾ ಇಲ್ಲ, ನಾನು ವಾಪಸ್ಸು ಹೋಗ್ಬೇಕಾಗುತ್ತೆ, ನಾನು ಅಲ್ಲಿ ಟೆರ್ರಿಸ್ಟ್ ಇರ್ತಾರೆ ಬರೋದಿಲ್ಲ ಅಂತ. ಕೊನೆಗೆ ಅವಳು ಕನ್ವಿನ್ಸ್ ಮಾಡಿ ಆರ್ಮಿಯವ್ರ ಕೈಲಿ ಮಾತಾಡಿಸಿ, ನಾವಿಲ್ಲಿದ್ದೀವಿ, ನಿಮಗೆ ಕಂಪ್ಲೀಟ್ ಎಸ್ಕಾರ್ಟ್ ಕೊಡ್ತೀವಿ ಅಂತ ಹೇಳಿ ಸುಹಾಸಿನಿನ ಅಲ್ಲಿಗೆ ಕರ್ಕೊಂಬಂದ್ವಿ. ಸೊ ಆದರೂ ದಿನ ಅಲ್ಲಿ ಏನು ನಡೀತಾ ಇದೆ, ಏನಾಗ್ತಿದೆ ಅನ್ನೋದು, ಯಾಕೆಂದರೆ ನಾವು ಒಂದು 40 ಕಿಲೋಮೀಟ್ರ್ ದೂರದಲ್ಲಿ ಅನಂತ್ನಾಗಿಂದ ಇದ್ವಿ. ಸೊ ಆರ್ಮಿ ಕ್ಯಾಂಪ್ ಒಳಗಡೆ ಇದ್ದಿದ್ದರಿಂದ ನಮಗೇನು ಅಷ್ಟು ಭಯ ಇರಲಿಲ್ಲ. ಬಟ್ ಸ್ವಲ್ಪ ಸುತ್ತಮುತ್ತ ಅಲ್ಲಿ ಶೂಟಿಂಗ್ ಹೋಗಬೇಕಾದ್ರೆ ತುಂಬ ಆರ್ಮಿಯವರು ಕೇರ್ ತಗೊಂಡು ನಮಗೆ ಮೊದಲೇ ಅಲ್ಲಿ ಇಂಟೆಲಿಜೆನ್ಸ್ ಕಳಿಸಿ, ಇಂಟೆಲಿಜೆನ್ಸಿಂದ ರಿಪೋರ್ಟ್ ತಗೊಂಡು ಮಾಡಿದ್ವಿ. ಅಂತೂ ಅದೊಂದು ದೊಡ್ಡ ಸಾಹಸನೇ ಮಾಡಿದ್ವಿ. ಎಲ್ಲರೂ ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್, ಸುಹಾಸಿನಿ, ನಮ್ಮ ರಾಮ್ಕುಮಾರ್, ಎಲ್ಲ ಆರ್ಟಿಸ್ಟ್ಗಳು, ಅಶ್ವಥ್ ಅವರು ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿದ್ರು. ಅವ್ರು ಯಾರೂ ಭಯಪಟ್ಟಿರಲಿಲ್ಲ, ನನಗೆ ಫುಲ್ ಸಪೋರ್ಟಾಗಿ ನಿಂತ್ಕೊಂಡು, ವಿಷ್ಣು ಅಂತೂ ನಡೆಯಮ್ಮ ನಾವು ಇದೀವಿ, ಏನೂ ಆಗೋದಿಲ್ಲ, ಮಾಡೋಣ ಶೂಟಿಂಗ್ ಅಂಥೇಳಿ. ಅಲ್ಲಿ ಹತ್ತಿರ ಒಂದು ದುರ್ಗೆ ಟೆಂಪಲ್ ಇತ್ತು, ಅಲ್ಲಿ ದುರ್ಗೆ ಟೆಂಪಲ್ಗೆ ಡೈಲಿ ವಿಷ್ಣುವರ್ಧನ್ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಬರೋದು ಒಂದು ರೂಢಿಯಾಗಿಬಿಟ್ಟಿತ್ತು. ಸೊ ಹೀಗೆ ಮುತ್ತಿನ ಹಾರದಲ್ಲಿ ಅನಂತ್ನಾಗಲ್ಲೇ ನಮಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ಟೆರ್ರಿಸ್ಟ್ದು. ಸದ್ಯಕ್ಕೆ ನಾವು 40 ದಿವಸನ 37 ದಿವಸ ಇದ್ವಿ. ಏನು ದೇವ್ರದ್ದು ಇದ್ದಿದ್ದಾಗಲೇ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಸರ್, ನಿಮ್ಮ ಯೂನಿಟಲ್ಲಿ ಎಷ್ಟು ಜನ ಇದ್ದರು ಸರ್? 110 ಜನ ಇದ್ದರು. ಅಂದರೆ ಟೆಕ್ನಿಷಿಯನ್ಸು, ಕ್ಯಾಮ್ರಾ 2 ಕ್ಯಾಮ್ರಾ ತೊಗೊಂಡೋಗಿದ್ವಿ, ಜನ್ರೇಟ್ರು, ಸ್ಟಂಟ್ ಮ್ಯಾನ್ಗಳು, ಆಮೇಲೆ ಜೂನಿಯರ್ ಆರ್ಟಿಸ್ಟ್ಗಳು, ಕೆಲವು ಚೈನೀಸ್ ಆರ್ಟಿಸ್ಟ್ಗಳನ್ನು ಇಲ್ಲಿಂದ ಕರ್ಕೊಂಡೋಗಿದ್ವಿ. ಅವರು ಇಲ್ಲಿ ಯಾವುದೋ ಕಾಲೇಜಲ್ಲಿ ಓದ್ತಾಯಿದ್ರು, ಅವ್ರನ್ನೊಂದು 15 ಜನ ಅವ್ರನ್ನೂ ತಗೊಂಡೋಗಿದ್ವಿ. ಸೊ ಹೀಗಾಗಿ ಎಲ್ಲ 110-120 ಜನ ಇದ್ವಿ. ಸರ್, ಇವಾಗೆಲ್ಲ ಕೇಬಲ್ ಕಾರ್ ಇದೆ, ವೆಹಿಕಲ್ಸ್ ಇದ್ದಾವೆ, ಅಥವಾ ಕುದುರೆ ಎಲ್ಲ ಇದೆ ತಗೊಂಡು ಹೋಗೋಕ್ಕೆ. ಯಾಕಂದರೆ ಅಲ್ಲಿ
ಈ ಹತ್ತೋದು ಇಳಿಯೋದು ಎಲ್ಲ ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ನಿಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇತ್ತು? ಯೂನಿಟ್ಸ್ಗಳನ್ನು ಅಥವಾ ಇಕ್ವಿಪ್ಮೆಂಟ್ಸ್ಗಳನ್ನು ಕಷ್ಟ ಆಗಿತ್ತಾ ಸಾಗಿಸ್ಬೇಕಾದ್ರೆ? ಇಲ್ಲ, ಎಲ್ಲ ಮಿಲ್ಟ್ರಿ ಟ್ರಕ್ಕಲ್ಲಿ ಶಿಫ್ಟ್ ಮಾಡಿಬಿಟ್ವಿ ಎಲ್ಲನೂ ಕಂಪ್ಲೀಟ್, ಇನ್ಕ್ಲೂಡಿಂಗ್ ಅದು ಸ್ಮಾಲ್ ಜನ್ರೇಟರ್ ತೊಗೊಂಡೋಗಿದ್ವಿ 20 ಕಿಲೋವಾಲ್ಟ್ದು. ಅದನ್ನೆಲ್ಲ ಮಿಲ್ಟ್ರಿ ಟ್ರಕ್ಗೆ ಲೋಡ್ ಮಾಡಿಬಿಟ್ಟಿದ್ವಿ ಕಂಪ್ಲೀಟ್. ಎಲ್ಲ ಟೆಕ್ನಿಷಿಯನ್ಸು, ಅವ್ರ ಬಟ್ಟೆ, ಅವ್ರ ಸೂಟ್ ಕೇಸು, ಬರೀ ಒಂದು 2 ಜೀಪ್ ಮಾತ್ರ ನಾವು ಇಟ್ಕೊಂಡಿದ್ವಿ ಶೂಟಿಂಗ್ಗೆ. ಮಿಕ್ಕಿದ ಕಾರ್ಗಿರೆಲ್ಲ ಏನಿರಲಿಲ್ಲ, ಕಾರು ಹೋಗ್ತಾನೂ ಇರಲಿಲ್ಲ. ಸೊ ಎಲ್ಲ ಆರ್ಮಿಯವರೇ ಶಿಫ್ಟ್ ಮಾಡಿಕೊಟ್ಟಿದ್ರು ನಮಗೆ ನಮ್ಮ ಪ್ಲೇಸ್ಗೆಲ್ಲ. ಸರ್, ವಿಷ್ಣು ಸರ್ ಫಸ್ಟ್ ಈ ಥರ ಕಾಶ್ಮೀರದಲ್ಲಿ ಶೂಟಿಂಗ್ ಇರುತ್ತೆ, ಈ ಥರ ನಮಗೊಂದಿಷ್ಟು ದಿವಸಗಳ ಕಾಲ ಶೂಟಿಂಗ್ ಇರುತ್ತೆ ಅಂದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅಲ್ಲಿಗೆ ಬರಬೇಕಾಗುತ್ತೆ ಅಥವಾ ಈ ಟೆರರಿಸ್ಟ್ ಇದ್ದಾರೆ ಅಂದಾಗ ಅವರ ರಿಯಾಕ್ಷನ್ ಹೆಂಗಿತ್ತು? ಇಲ್ಲ, ಅವು ವಿಷ್ಣು ಯಾವುದಕ್ಕೂ ಹೆದರ್ತಾನೆ ಇರಲಿಲ್ಲ. ಬಾಮ್ಮ ಹೋಗೋಣ, ಅದೇನು ನಾವೇ ಹೊಡೆದಾಕೋಣ ಅವ್ರನ್ನ ಅನ್ನೋ ಥರದಲ್ಲಿ ಆ ಥರ ಸ್ಪಿರಿಟ್. ಯಾಕೆಂದರೆ ಆ ಸ್ಪಿರಿಟ್ ಇಲ್ಲದೆ ಅಲ್ಲಿ ಕೆಲಸ ಮಾಡೋಕ್ಕೆ, ಹೆದರ್ಕೊಂಡಿದ್ರೆ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ನಮಗೆ ಫುಲ್ ಆರ್ಮಿ ಸಪೋರ್ಟ್ ಇದೆ. ಅಲ್ಲಿ 25,000 ಜನ ಸೋಲ್ಜರ್ಸ್ ಇದ್ದರು. ಅವರೆಲ್ಲ ನಾವಿದ್ದೀವಿ ಬನ್ನಿ ಸರ್ ಅಂತ ಕನ್ನಡದವರು ಬೇಕಾದಷ್ಟು ಜನ, ಬಿಜಾಪುರದವರು, ಗುಲ್ಬರ್ಗಾದವರು, ಮಡಿಕೇರಿಯವರು, ಮೈಸೂರಿನವರು ಎಲ್ಲ ಇದ್ದರಲ್ಲಿ. ಸೊ ಆದ್ದರಿಂದ ಅದೇನು ಭಯ ಆಗಲಿಲ್ಲ. ರೀಚ್ ಆಗೋದೇ ಒಂದು ಕಷ್ಟ ಆಯ್ತು ಅಷ್ಟೇ. ರೀಚ್ ಆದ್ವಿ, ಏನೂ ತೊಂದರೆ ಆಗಲಿಲ್ಲ. ಸರ್, ಈಗ ಪಹಲ್ಗಾಮಿಂದ ನೀವು ಅನಂತ್ನಾಗ್ ಅಂತ ಏನೋ ಪ್ಲೇಸ್ ಹೇಳಿದ್ದೀರಾ, ಅದು ಎಷ್ಟು ದೂರ ಇದೆ? ಅಥವಾ ನೀವು 100 ಕಿಲೋಮೀಟ್ರ್ ಅಷ್ಟೇ, 100 ಕಿಲೋಮೀಟರ್ಸ್ ಅಷ್ಟೇ ಅದು ನಮಗೆ ಅಲ್ಲಿಗೆ. ಪಹಲ್ಗಾಮಲ್ಲಿ ನಾನು ಶೂಟಿಂಗ್ ಮಾಡಿದ್ದೀನಿ. ಈಗ ಮೊನ್ನೆ ಈ ರಕ್ತ ಕಾಶ್ಮೀರ ಅನ್ನೋ ಪಿಕ್ಚರ್ನ ಪಹಲ್ಗಾಮಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಅದು ಕೂಡ ಟೆರರಿಸ್ಟ್ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಧ್ವಂಸ ಮಾಡೋದೇ ಕತೆ. ಅದಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ ಮೇ ಎಂಡ್ ಅಥವಾ ಜೂನ್ನಲ್ಲಿ. ಅದು ಕೂಡ ಪೂರಾ ನಾವು ಸೋನ್ಮರ್ಗ್, ಪಹಲ್ಗಾಮ್ ಆ ರೇಂಜಲ್ಲೇ ಶ್ರೀನಗರಲ್ಲಿದ್ದೇ ಶೂಟ್ ಮಾಡಿದ್ದು. ಸರ್, ಈಗ ಪಹಲ್ಗಾಮಿಗೆ ಸಂಬಂಧಪಟ್ಟಾಗೆ ನೀವು ಶೂಟ್ ಮಾಡಿದ್ದು ಅಂತ ಹೇಳಿದಿರಿ, ರಕ್ತ ಕಾಶ್ಮೀರ. ಸೊ ಇದೇ ಪ್ಲೇಸಲ್ಲಿ ಇನ್ಸಿಡೆಂಟ್ ನಡೆದ ಪ್ಲೇಸಲ್ಲಿ ಶೂಟಿಂಗ್ ಆಗಿದೆಯಾ? ಅಲ್ಲಿರೋ ಪ್ಲೇಸ್ಗಳೆಲ್ಲ ಅವೇನೆ. ಯಾಕೆಂದರೆ ಸ್ನೋ ಕ್ಲಾಡ್ ಮೌಂಟನ್ಸ್ ಎಲ್ಲಿ ಕಾಣುತ್ತೋ ಹತ್ತಿರಕ್ಕೆ ಅಲ್ಲಲ್ಲೇ ಒಂದು ಸ್ಪೇಸ್ ಮಾಡಿರ್ತಾರೆ, 5 ಎಕರೆ 3 ಎಕರೆ ಆ ಥರದ್ದು. ಆ ಥರದ್ದು ಬೇಕಾದಷ್ಟು ಪ್ಲೇಸ್ ಮಾಡಿದ್ದಾರೆ, ಅಲ್ಲಿ ಟೂರಿಸ್ಟ್ಗೆ ಮಾಡಿದ್ದಾರೆ. ಅಲ್ಲ, ಈಗ ಇನ್ಸಿಡೆಂಟ್ ಏನು ನಡೀತು ಅಲ್ಲೇ ಶೂಟಿಂಗ್ ಆಗಿದೆ? ಗೊತ್ತಿಲ್ಲ, ಅದು ಹೆಸರು ಗೊತ್ತಿಲ್ಲ. ಮಾಡಿರ್ಬೋದು ನಾವು, ಯಾಕೆಂದರೆ ಪಹಲ್ಗಾಮಲ್ಲಿ ಎಲ್ಲರೂ ಅಲ್ಲಿಗೆ ಹೋಗೋದ್ರಿಂದ ನಾವು ಹೋಗಿರ್ತೀವಿ. ಈಗ ನೋಡ್ಬೇಕು ಅದು ಯಾವುದು ಮಾಡಿದ್ವಿ ಏನು ಅಂತ. ಓಕೆ, ಈಗ ನಿಮಗೆ ರಕ್ತ ಕಾಶ್ಮೀರ ಶೂಟಿಂಗ್ ಮಾಡಬೇಕಾದ್ರೆ ಉಪೇಂದ್ರ ಅವರು ಏನು ಹೇಳಿರಲಿಲ್ವಾ? ಜೊತೆಗೆ ನಿಮಗೇನಾದರೂ ನಮ್ಮ ಆರ್ಟಿಸ್ಟ್ಗಳೆಲ್ಲ ಯಾರು ಆ ಥರ ಹೆದರೋರು ಏನೂ ಇರಲಿಲ್ಲ. ಶೂಟಿಂಗಿಗೆ ಧೈರ್ಯವಾಗಿ ಏನು ಬಂದರೂ ಫೇಸ್ ಮಾಡೋಣ. ಫಿಲಮ್ ಇಂಪಾರ್ಟೆಂಟು, ಶೂಟಿಂಗ್ ಇಂಪಾರ್ಟೆಂಟು, ಆಮೇಲೆ ಇಷ್ಟು ದೂರ ಬರೋದು ಇಂಪಾರ್ಟೆಂಟು. ಒಂದು ಶೂಟಿಂಗಿಗೆ ಅಷ್ಟು ದೂರ ಭಯ ಇದ್ಕೊಂಡು ಭಯಪಟ್ಬಿಟ್ಟು ಹಿಂದೆ ಓಡೋಗೋದಲ್ಲ. ನಾವು ಶೂಟಿಂಗ್ ಮಾಡೋಣ ಅಂತಲೇ ವಿಷ್ಣುವರ್ಧನ್ ಆಗಲಿ, ಉಪೇಂದ್ರ ಅವರಾಗಲಿ ಎಲ್ಲರೂ ಮೊದಲಿಂದ ದೇವರ್ ಟುಗೆದರ್. ಸರ್, ರಕ್ತ ಕಾಶ್ಮೀರಕ್ಕಿಂತ ಮುಂಚೆ ಮುತ್ತಿನಹಾರ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಸೊ ಆ ಟೈಮಲ್ಲಿ ಸರ್ ಆರ್ಟಿಕಲ್ 370 ಇರಲಿಲ್ಲ, ಅದಾದಮೇಲೆ ಅಪ್ಲೈ ಆಗಿರೋದು. ಆ ಟೈಮಲ್ಲಿ ಎಷ್ಟು ಅಂದರೆ ಭಯ ಇತ್ತ ಸರ್? ಅಂದರೆ ಈ ಥರ ಜಾಸ್ತಿ ಅಂದರೆ ಪೀಕಲ್ಲಿತ್ತದು ಟೆರರಿಸಮ್ ಅನ್ನುವಂಥದ್ದು. ಅಲ್ಲ, ಅದು ಒಂಥರ ಸೋರ್ಡ್ ಇಸ್ ಹ್ಯಾಂಗಿಂಗ್ ಅಂತ ಹೆಡ್ ಅಂತಾರಲ್ಲ, ಆ ಥರ ಯಾವಾಗಲೂ ಅಲ್ಲಿ ಒಂದು ಯಾವ ಮೂಮೆಂಟಲ್ಲಿ ಏನೊಂದು ಕಾರ್ ನಿಂತ್ಕೊಂಡ್ರೆ ಜನ ಹೇಳಿದ್ರು ಇವರು ಟೆರರಿಸ್ಟ್ ಅದು ಅನ್ನೋ ಭಯ ತುಂಬಾ ಇತ್ತು. ಯಾಕೆಂದರೆ ಈಗಲಾದರೂ 370 ತಂದು ಅದನ್ನು ಆರ್ಮಿ ಫುಲ್ ಪ್ರೊಟೆಕ್ಟ್ ಮಾಡ್ತಾರೆ. ಇಷ್ಟು ಪ್ರೊಟೆಕ್ಟ್ ಮಾಡಿದ್ರು ಈ ಥರದ್ದೊಂದು ಘಟನೆ ನಡೆದೋಗಿದೆ. ಆದ್ದರಿಂದ ಆವಾಗ ತುಂಬ ಇತ್ತು. ಯಾಕೆಂದರೆ ನನಗೆ ಜ್ಞಾಪಕ ಇದೆ, ನಾವು ಶ್ರೀನಗರಲ್ಲಿ ಶೂಟಿಂಗ್ ಮಾಡುವಾಗ ನಮ್ಮನ್ನು ಒಂದು ದಿವಸ ಪೊಲೀಸ್ ಬಂದುಬಿಟ್ಟು, ಜುಮಾ ಮಸೀದ್ ಇದೆ ಅಲ್ಲಿ, ಭಾಳ ಫೇಮಸ್ ಅದು. ಆ ಜುಮಾ ಮಸೀದ್ ಹತ್ರ ಶೂಟಿಂಗ್ ಮಾಡುವಾಗ ಪೊಲೀಸ್ನವ್ರು ಬಂದು ನಮ್ಮನ್ನು ಇಮಿಡಿಯೇಟಾಗಿ ಪ್ಯಾಕಪ್ ಮಾಡಿ ಕಳಿಸ್ಬಿಟ್ರು. ಇಲ್ಲ ಇಲ್ಲಿ ಎನಿ ಮೂಮೆಂಟ್ ಎನಿಥಿಂಗ್ ಮೇ ಹ್ಯಾಪನ್, ಯು ಪ್ಲೀಸ್ ವೆಕೆಟ್ ದಿ ಪ್ಲೇಸ್ ಅಂತ. ಆಗಾಯಿತು. ರಕ್ತ ಕಾಶ್ಮೀರದಲ್ಲೂ ಹಾಗೆ ಆಯಿತು. ಅಲ್ಲಿ ಶೂಟಿಂಗ್ ಕ್ಯಾಮ್ರಾ ಇಟ್ಟಿದ್ದಾಗ 1-2 ಅವರ್ಸ್ ಆಗ್ತಿದ್ದಂಗೆ ಪೊಲೀಸ್ನವರು, ಆರ್ಮಿಯವರು ಬಂದುಬಿಟ್ಟು ಶೂಟಿಂಗ್ ಮಾಡೋಕ್ಕೆ ಬೇಡ ರಿಕ್ವೆಸ್ಟ್ ಮಾಡಿದ್ರು, ನೀವು ಇನ್ನೊಂದು ದಿವಸ ಮಾಡಿ, ಇವಾಗೆಲ್ಲ ಸೆನ್ಸಿಟಿವ್ ಮೂಮೆಂಟ್ಸ್ ಇದೆ ಅಂತ. ಸರಿ, ಅದನ್ನು ತೆಗೆದು ನಾವು ಬೇರೆ ಕಡೆ ಶ್ರೀನಗರದ ಶೂಟಿಂಗ್ ಮಾಡಿದ್ವಿ. ಸರ್, ಕೆಲವೊಂದು ಸಿನಿಮಾಗಳು ಪಾಕ್ ಬಾರ್ಡ್ರ್ ತನಕ ಹೋಗಿ ಮಾಡಿದ್ದಿದೆ, ಶಬ್ದವೇದಿಯಲ್ಲಿ ಅದು ಮಾಡಿದ್ದಾರೆ. ಇದರಲ್ಲಿ ಚೈತ್ರ ಚಂದ್ರಮದಲ್ಲಿ ಮಾಡಿರುವಂಥದ್ದು. ಸೊ ನಿಮ್ಮ ಸಿನಿಮಾನು ಅದೇ ಥರ ಆ ಪೀಕ್ ಲೆವೆಲ್ಗೆ ಹೋಗಿ ಮಾಡಿದರೆ ಅದು ನಾನು ಎಲ್ಲಿ ಹೈ ಆಲ್ಟಿಟ್ಯೂಡ್ ವಾರ್ ಫೇರ್ಸ್ ಸ್ಕೂಲ್ ಮಾಡಿದ್ನೋ ಅಲ್ಲಿ ನಾನು ಹೇಳಿದ್ದು ಇದು ಲೊಕೇಶನ್ ಒಂದು 8 ಕಿಲೋಮೀಟ್ರ್ ಪಾಕಿಸ್ತಾನ್ ಬಾರ್ಡ್ರ್ ಅಷ್ಟೇ, ಅದು 8 ಕಿಲೋಮೀಟರ್ಸ್ ಅಷ್ಟೇ ಅದು.
ಸೊ ಮಿಲಿಟ್ರಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಸರ್ ಅಂದರೆ? ಮಿಲ್ಟ್ರಿ ಫುಲ್ಲು ನಮಗೆ ಸುತ್ತ ಯಾವಾಗಲೂ 500 ಜನ 1000 ಜನ ಯಾವಾಗಲೂ ಇರೋರು. ಪಾಪ ಡೈಲಿ ಅವರು ನಮ್ಮ ಶೂಟಿಂಗ್ ನಡೆಯೋ ಜಾಗದಲ್ಲೆಲ್ಲ ಮೊದಲೇ ಇಂಟೆಲಿಜೆನ್ಸ್ನ ಬಿಟ್ಟು ಏಕೆಂದರೆ ಶೂಟಿಂಗ್ಗಳ ಮೇಲೆ ದಾಳಿ ಮಾಡ್ತಾರೆ ಅಂತ ಒಂದು ರೂಮರ್ ಇತ್ತು. ಏಕೆಂದರೆ ಇಂಟರ್ನ್ಯಾಷನಲ್ ಫೋಕಸ್ ಆಗುತ್ತೆ, ಹೊಡೆದ್ರೆ ಒಂದು 100 ಜನ ಒಟ್ಟಿಗೆ ಹೊಡೆದಾಕ್ಬಿಡ್ಬೋದಲ್ಲ ಶೂಟಿಂಗಲ್ಲಿ. ಆಮೇಲೆ ಫೇಮಸ್ ಸ್ಟಾರ್ಗಳು ಅವ್ರನ್ನೂ ಅಟ್ಯಾಕ್ ಮಾಡಿಬಿಟ್ಟು ಏಟ್ ಬಿದ್ದುಬಿಟ್ರೆ ಸೆನ್ಸೇಷನ್ ನ್ಯೂಸ್ ಆಗುತ್ತೆ. ಅವ್ರಿಗೆ ಯಾವಾಗಲೂ ಟೆರರಿಸ್ಟ್ಗೆ ಆ ಸೆನ್ಸೇಷನ್ ನ್ಯೂಸ್ ಬೇಕು, ಆಲ್ ಓವರ್ ವರ್ಲ್ಡ್ ಫೋಕಸ್ ಆಗೋವಂಗೆ. ಸೊ ಆದ್ದರಿಂದ ನಮಗೆ ಆರ್ಮಿಯವರು ತುಂಬಾ ಸಹಾಯ ಮಾಡಿದ್ರು. ನಮ್ಮ ಪೂರ ಯೂನಿಟ್ನ 1 ಇಂಚ್ ಹೋಗ್ಬೇಕಾದ್ರೂ ಅವ್ರು ಇಂಟೆಲಿಜೆನ್ಸ್ ಇಲ್ಲದೇ ಕಳಿಸ್ತಾನೆ ಇರಲಿಲ್ಲ. ಸರ್ ಒಂದು 30 ದಿವಸಗಳ ಕಾಲ ನೀವು ಮಾಡಬೇಕಾದ್ರೆ ಗುಂಡಿನ ಸೌಂಡ್ ಆಗಿರ್ಬೋದು ಅಥವಾ ಬಂದೂಕಿನ ಸೌಂಡ್ ಏನಾದರೂ ಕೇಳಿಸಿದ್ವಿ? ಅದೆಲ್ಲ ಕೇಳಿಸ್ತಾ ಇತ್ತು. ಇದು ಬಾರ್ಡ್ರಲ್ಲೇ ಕೇಳಿಸುತ್ತೆ. ಬಾರ್ಡ್ರಲ್ಲೇ ಒಂದೊಂದು ಸರಿ ನಮ್ಮ ಆರ್ಮಿಯವರು ಅಟ್ಯಾಕ್ ಮಾಡೋದಾಗಲಿ ಇಲ್ಲ ಅವ್ರು ಅಟ್ಯಾಕ್ ಮಾಡೋದಾಗಲಿ, ಅದಕ್ಕೆ ನಿರ್ಜನ ಪ್ರದೇಶ, ಈ ಥರ ಏನು ಬೆಂಗಳೂರು ಥರ ಸೌಂಡ್ ಪೊಲ್ಯೂಷನ್ ಇಲ್ಲ, ಅಷ್ಟು ಸೈಲೆಂಟಾಗಿರೋ ಜಾಗ ಅದೆಲ್ಲ. ಕೇಳಿಸುತ್ತೆ. ಕೇಳಿಸುತ್ತೆ ಕೇಳಿಸುತ್ತೆ. ರಾತ್ರಿ ಹೊತ್ತು ಒಂದೊಂದು ಸರಿ ಕೇಳಿಸುತ್ತೆ, ಬೆಳಗ್ಗೆ ಒಂದೊಂದು ಸರಿ ಕೇಳಿಸ್ತಾ ಇತ್ತು. ಅವಾಗ ಹೇಳೋರು ಏನೋ ಕ್ಲಾಶ್ ನಡೀತಾ ಇದೆ ಅಂತ ಆರ್ಮಿಯವ್ರು ಹೇಳೋರು. ಸರ್, ಈ 30 ದಿವಸದಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಅಥವಾ ಭಯ ಆಗಿರುವಂಥದ್ದು ಅಥವಾ ಇನ್ನೇನೋ? ಇಲ್ಲ, ನಮಗೇನಾಗ್ತಿತ್ತು ಅಂದರೆ ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ನಾವು ನಡ್ಕೊಂಡು ವಾಕ್ ಮಾಡಿಕೊಂಡು ಹೋಗಬೇಕು. ಅಲ್ಲೆಲ್ಲ ಕಾರ್ ಇದೆಲ್ಲ ಏನಿರಲಿಲ್ಲ. ಮಿನಿಮಮ್ 5 ಕಿಲೋಮೀಟ್ರು 7 ಕಿಲೋಮೀಟ್ರು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆ ವಾಕಿಂಗ್ ಮಾಡ್ಕೊಂಡು ಹೋಗುವಾಗ ಒಂದು ಸ್ವಲ್ಪ ಭಯ ಇರ್ತಿತ್ತೇನೋ, ಆದರೆ ನಾವು ಅದು ಯಾರಿಗೂ ಭಯ ತೋರಿಸ್ತಾ ಇರಲಿಲ್ಲ. ಯಾಕೆಂದರೆ ಡಿಮಾರಲೈಸ್ ಆಗಬಾರ್ದು, ಯೂನಿಟ್ ಯಾವತ್ತೂ ಅವ್ರಿಗೆ ಧೈರ್ಯ ತುಂಬಬೇಕು ಅಂಥೇಳಿ ನಾವೇ ಮುಂದೆ, ಪಾಪ ವಿಷ್ಣು ನಾನು ಎಲ್ಲ ಮುಂದೆ ಫಸ್ಟ್ ನಡ್ಕೊಂಡು ಹೋಗ್ತಾಯಿದ್ವಿ. ಆದ್ದರಿಂದ ಅಲ್ಲಿ ಆರ್ಮಿ ಇರೋದ್ರಿಂದ ನಮ್ಗೆ ಯಾವುದೇ ಭಯ ಇರಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇಂಡಿಯನ್ ಆರ್ಮಿ. ಓಕೆ ಸರ್, ಈಗ ರಕ್ತ ಕಾಶ್ಮೀರ ಸಿನಿಮಾಕ್ಕೆ ಬರೋದಾದರೆ ಅದೇ ಥರ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಅದು ಕೂಡ ಜಮ್ಮು ಕಾಶ್ಮೀರದಲ್ಲೇ ಮಾಡಿದ್ದೀರಾ. ಸೊ ಎಷ್ಟು ದಿವಸಗಳ ಕಾಲ ಶೂಟಿಂಗ್ ಇತ್ತು? 25 ದಿನ ಮೇಲೆ ಮಾಡಿದ್ವಿ, 25 ಡೇಸ್. ಈ ಪಹಲ್ಗಾಮ್, ಸೋನ್ಮಾರ್ಗ್ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಆಮೇಲೆ ಅರ್ಧ ಕತೆ ನಡೆಯೋದೇ ಕಾಶ್ಮೀರದಲ್ಲೇ. ಏನೀಗ ಮೋದಿಯವರು ಪಾಕ್ ಆಕ್ಯುಪೈಡ್ ಕಾಶ್ಮೀರನ ನಾವು ತಗೋಬೇಕು ಅಂತ ಮಾಡ್ತಿದ್ದಾರೋ, ನಾವು ಆಲ್ರೆಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ನಮ್ಮ ಹೀರೋ ಹೋಗಿ ಆ ಟೆರ್ರಿಸ್ಟ್ ಕ್ಯಾಂಪ್ಸ್ನೆಲ್ಲ ಧ್ವಂಸ ಮಾಡಿ ಬರೋದೇ ನಮ್ಮ ಕತೆ. ಓಕೆ ಸರ್, ಈಗ ಹೋಗಬೇಕಾದ್ರೆ ಒಂದಿಷ್ಟು ಟೆರರಿಸ್ಟ್ಗಳ ಯೂನಿಫಾರ್ಮ್ ಅಥವಾ ಏನಾದರೂ ಸೈನಿಕರ ಯೂನಿಫಾರ್ಮ್ ಮಾಡೋದು, ಭಯೋತ್ಪಾದಕರನ್ನ ಈ ಥರ ಒಂದು ತೋರಿಸ್ಬೇಕಾಗತ್ತೆ ಅಂಥ ಪ್ರಯತ್ನ ರಕ್ತ ಕಾಶ್ಮೀರದಲ್ಲಿ ಮಾಡಿದ್ದೀರಾ. ಆ ಸಂದರ್ಭ ಹೆಂಗಿತ್ತು ಅಲ್ಲಿ ಮಾಡಬೇಕಿದ್ರೆ? ಅಲ್ಲ, ನಾವು ಟೆರರಿಸ್ಟ್ ಕ್ಯಾರೆಕ್ಟರ್ಸ್ಗೆ ಅದೇ ಥರ ಬಟ್ಟೆ ಹಾಕಿ ಏನಿದೆ ಅಂತ ನಾವು ರಿಸರ್ಚ್ ಮಾಡಿ ಆ ಬಟ್ಟೆ ಹಾಕಿ ಕರ್ಕೊಂಡು ಹೋಗಿದ್ವಲ್ಲ ಶೂಟಿಂಗ್ ಮಾಡೋದಕ್ಕೆಲ್ಲ. ನಮ್ಮ ಮುಖೇಶ್ ರಿಷಿ ಇದ್ದಾರಲ್ಲ, ಹಿಂದಿ ಆ್ಯಕ್ಟ್ರು, ಅವರೇನೆ ಆ ಕ್ಯಾರೆಕ್ಟರ್ ಮಾಡಿರೋದು, ಟೆರರಿಸ್ಟ್ ಚೀಫ್ ಕ್ಯಾರೆಕ್ಟ್ರು. ಆದ್ದರಿಂದ ಅದಕ್ಕೆಲ್ಲ ಬಟ್ಟೆ ಸೇಮ್, ಅದು ಏನು ಹಾಕ್ಕೋತಿದ್ರು ಅದನ್ನೇ ಹಾಕ್ತಾಯಿದ್ವಿ ನಾವು, ಏನು ಚೇಂಜ್ ಇರ್ತಿರಲಿಲ್ಲ. ಸರ್, ಈಗ ಪರ್ಮಿಷನ್ ಬೇರೆ ಥರ ಸಿಗ್ತಾ ಇದೆ ನಿಮಗೆ. ರಕ್ತ ಕಾಶ್ಮೀರಕ್ಕೆ ಸಿಕ್ಕಂಥ ಪರ್ಮಿಷನ್ ರೀತಿನೂ ನೀವು ಅವಾಗ ಮುತ್ತಿನ ಹಾರ ಮಾಡಬೇಕಾದ್ರೆ ಸಿಗ್ತಾ ಇದ್ದಂಥ ಪರ್ಮಿಷನ್ ರೀತಿ ಯಾವ ಥರ ಡಿಫ್ರೆಂಟ್? ಇವಾಗ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾರೆ, ಏಕೆಂದರೆ ಅವ್ರೀಗ 5 ಕೋಟಿ ರೂಪಾಯಿ ಸಬ್ಸಿಡಿ ಆಫರ್ ಮಾಡಿದ್ದಾರೆ. ಅಲ್ಲಿ ಬಂದು ಶೂಟಿಂಗ್ ಮಾಡಿದ್ರೆ 5 crores ಸಬ್ಸಿಡಿ. ನಮ್ಮ ಕನ್ನಡದವರೇ ಸೆಕ್ರೆಟ್ರಿ ಆಗಿದ್ದಾರೆ ಒಬ್ಬರು ಹೆಗ್ಡೆ ಅಂತ, ಅವರು ಬನ್ನಿ ಅಂತ ಇದ್ದಾರೆ. ಬಟ್ ಆದರೆ ನಮ್ಮ ಪ್ರೊಡ್ಯೂಸರ್ಸು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ. ಬಿಕಾಸ್ ಲೈಫ್, ಕ್ವಶನ್ ಆಫ್ ಲೈಫ್. ಯಾಕಂದರೆ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಅವ್ರನ್ನೆಲ್ಲ 150 ಜನ 200 ಜನ ಕರ್ಕೊಂಡು ಹೋಗ್ಬೇಕು. ಅದು ತುಂಬ ರಿಸ್ಕ್ ಆಗುತ್ತೆ. ಸ್ವಲ್ಪ ನಾರ್ಮಲಿಸಿ ಬಂದಮೇಲೆ ಹೋಗ್ತಾರೆ ಅಂತ ಕಾಣುತ್ತೆ. ಸರ್, ಅವಾಗ ಹೆಂಗೆ ಪರ್ಮಿಷನ್ ಸಿಗ್ತಿತ್ತು ಸರ್? ಇವಾಗ ನನಗೆ ಅದು ಡೆಲ್ಲಿಯಿಂದನೇ ತಗೋಬೇಕು. ನಾವು ಮೊದಲು ಹೋಗಿ ಲೊಕೇಶನ್ ಎಲ್ಲ ನೋಡಿಬಿಟ್ಟು ಅವ್ರಿಗೆ ಲಿಸ್ಟ್ ಮಾಡಿ ಪ್ರತಿಯೊಂದು ಇಂಚು ಲಿಸ್ಟ್ ಮಾಡಿಕೊಡ್ಬೇಕು. ಪರ್ಮಿಷನ್ ಅಪ್ಲೈ ಮಾಡಿ ಅಲ್ಲಿಂದ ಕ್ಲಿಯರೆನ್ಸ್ ತಗೊಂಡು ಆಮೇಲೆ ಡಿಫೆನ್ಸ್ನವರು ಕ್ಲಿಯರೆನ್ಸ್ ಮಾಡಿ ಅದು ನಾವು ದುಡ್ಡು ಕಟ್ಟಬೇಕು. ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಎಲ್ಲ ಅಮ್ಯುನಿಷನ್ಸು, ಕಾರು, ವೆಹಿಕಲ್ಸು ಎಲ್ಲನೂ ಇನ್ಶೂರ್ ಮಾಡಬೇಕು. ಅದೆಲ್ಲ ಮಾಡಿಕೊಡ್ಬೇಕು. ನಾವು ಮಾಡಿಕೊಟ್ರೆ ಕೊಡ್ತಾರೆ. ಸರ್, ಇವಾಗ ನಿಮಗೆ ಪ್ರೊಟೆಕ್ಷನ್ ವೈಸು ಮಿಲಿಟ್ರಿ ಪಡೆ ಹೆಂಗಿರ್ತಿತ್ತು ಅಂತ ನೀವು ಹಾಗೆ ಹೇಳಿದ್ರಿ. ರಕ್ತ ಕಾಶ್ಮೀರದ ಆ ಸಂದರ್ಭದಲ್ಲಿ ಯಾವ ಥರ ಪ್ರೊಟೆಕ್ಷನ್? ಪೊಲೀಸ್ ಪೂರ ನಮ್ಮ ಜೊತೆಯಲ್ಲಿದ್ದರು. ಯಾಕಂದರೆ ಅಲ್ಲಿ ಸೇಫ್ಟಿ ಮೆಷರ್ಸ್ ಅಂತಲೇ ಅವರು ಫಸ್ಟ್ ಹೇಳ್ತಾರೆ. ನಾವು ಸೇಫ್ಟಿ ಮೆಷರ್ಗೆ ನಾವು ಎಲ್ಲಿ ಹೇಳ್ತೀವಿ ಅಲ್ಲೇ ಶೂಟ್ ಮಾಡಬೇಕು, ನಾವು ಎಲ್ಲಿ ಬೇಡ ಅಂತೀವಿ ಅಲ್ಲಿ ಮಾಡಬಾರ್ದು ಅನ್ನೋದೇ ಅವ್ರ ಕಂಡೀಷನ್. ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸುಮ್ಮನೆ ಅಲ್ಲಿ ಜನಕ್ಕೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಆಮೇಲಿಂದ ಏನಾದರೂ ಶೂಟೌಟ್ ಆಯಿತು ಅಂದರೆ ನ್ಯಾಷನಲ್ ಇಶ್ಯೂ ಆಗುತ್ತೆ. ಆಮೇಲೆ
ಕ್ವಶನ್ ಆಫ್ ಲೈಫ್ ಯಾರದೇ ಆಗಲಿ ನಾವು ತಗೊಳಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದ್ದರಿಂದ ನಾವೇ ಅವ್ರಿಗೆ ಫುಲ್ಲು ಕೋಆಪ್ರೇಟ್ ಮಾಡಿ ಮಾಡ್ತಾಯಿದ್ವಿ. ಅವ್ರಿಗೆ ಅಗೇನೆಸ್ಟಾಗಿ ಒಂಚೂರು ಮಾಡ್ತಿರ್ಲಿಲ್ಲ. ಸರ್, ಇವಾಗ ಮೊನ್ನೆ ನಡೆದಂಥ ಒಂದು ಪ್ರಕರಣ ನೀವು ಅಬ್ಸರ್ವ್ ಮಾಡಿದರೆ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ವಿಭಜನೆ ಮಾಡಿ ಹಿಂದೂಗಳಿಗೇ ಶೂಟೌಟ್ ಮಾಡಿರುವಂಥದ್ದು. ಅದರಲ್ಲೂ ಮದುವೆ ಯಾರಾಗಿದ್ದಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್. ಈ ಒಂದು ಬೆಳವಣಿಗೆಯನ್ನು ನೋಡ್ತಿದ್ರೆ ಅಲ್ಲ, ಇದನ್ನು ಖಂಡಿಸಲೇಬೇಕು. ಈ ಒಂದು ಮನುಷ್ಯತ್ವ ಇಲ್ಲದ ಕೃತ್ಯ ಅದು. ಏಕೆಂದರೆ ಅವರ ಧ್ಯೇಯ ಎಲ್ಲ ಹಾಗೇ. ಅವರು ಅಮೇರಿಕಾದಲ್ಲಿ ಯಾವುದೊಂದು ಪ್ರೆಸ್ಟೀಜಿಯಸ್ ಬಿಲ್ಡಿಂಗ್ ಅಂದರು, ಎಂಪೈರ್ ಬಿಲ್ಡಿಂಗು, ಅದನ್ನೇ ಹೊಡೆದ್ರು. ಅವ್ರು ಹೊಡೆಯೋದೇ ಆ ಥರ. ಅವ್ರಿಗೆ ಚಿಕ್ಕ ಪುಟ್ಟ ಮುಟ್ಟೋದೇ ಇಲ್ಲ, ದೊಡ್ಡದನ್ನೇ ಹೊಡೆಯೋದು ಅವರು. ಹಾಗೆ ಅವರು ಎಲ್ಲಿ ಫೋಕಸ್ ಆಗಿ ಪಬ್ಲಿಸಿಟಿ ಸಿಗುತ್ತೋ ಅಂಥ ಕಡೆಗೇ ಮಾಡೋದು. ಅದಕ್ಕೆ ಅವರು ಟೂರಿಸ್ಟ್ನ ಮಾಡಿದ್ದಾರೆ. ಅಂದರೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರ ಮಾಡಿ. ಅಲ್ಲ, ಅದರಿಂದ ತುಂಬ ಡ್ಯಾಮೇಜ್ ಆಗುತ್ತೆ ಟೂರಿಸಮ್ ಇಂಡಸ್ಟ್ರಿ. ಆಲ್ರೆಡಿ ಕಾಶ್ಮೀರಿಂದ 2 ಕೋಟಿ ಜನ ಇದ್ದಿತ್ತು, ಅದು 10,000 ಜನನೂ ಇಲ್ವಂತೆ ಇವತ್ತು. ಈ ಥರದ್ದು ಭಯ ಬೀಳ್ತಾರಲ್ಲ. ಆಮೇಲೆ ಫ್ಯಾಮಿಲಿ ಅವರೆಲ್ಲ ಒಂದು ಔಟಿಂಗ್ ಹೋಗ್ಬೇಕಾಗಿರೋದು, ಸಾಯಕ್ಕೆ ಯಾರು ಹೋಗಲ್ಲ. ಅದಕ್ಕೆ ಬೇರೆ ಜಾಗ ಇದೆ, ಕುಲು ಮನಾಲಿ ಇದೆ, ಇತ್ಲಾ ಕಡೆ ಚಂಡೀಗಢ ಹತ್ರ ಇದೆ, ಅಲ್ಲೆಲ್ಲ ಬೇಕಾದಷ್ಟು ಸ್ನೋ ಕ್ಲೈಡ್ ಮೌಂಟೇನ್. ಬಟ್ ಏನು ಅಂದರೆ ಕಾಶ್ಮೀರ್ ಈಸ್ ವೆರಿ ಬ್ಯೂಟಿಫುಲ್. ಯಾವ ಸ್ವಿಟ್ಜರ್ಲ್ಯಾಂಡು ಇಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದೇ ಪಹಲ್ಗಾಮನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ. ಸೊ ಅನುಭವ ಹೆಂಗಿತ್ತು ಸರ್? ಅಲ್ಲ, ಇಟ್ ಈಸ್ ಫ್ಯಾಂಟಾಸ್ಟಿಕ್. ಅದೇನು ಸ್ವಿಟ್ಜರ್ಲ್ಯಾಂಡ್ಗಿಂತ ಒಂದು ಕೈ ಜಾಸ್ತಿ ಇದೆ ಕಾಶ್ಮೀರ. ತುಂಬ ಬ್ಯೂಟಿಫುಲ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರ್, ಈಗ ಕೊನೆಯದಾಗಿ ಈಗ ತನಕದ್ದು ಒಂದು ಶೂಟಿಂಗ್ ಪ್ರೊಸೆಸ್ಸೇ ಬೇರೆ ಸರ್. ಇನ್ನು ಮುಂದೆ ಮಾಡುವವರಿಗೆ ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಯಿತು ಅಂದಮೇಲೆ ನೆಕ್ಸ್ಟ್ ಸಿನಿಮಾ ತಂಡಕ್ಕೆ ಒಂದು ಹೆಜ್ಜೆ ಮುಂದೆ ಇಡೋಕ್ಕೆ ತುಂಬ ಭಯ ಅನ್ನಿಸ್ಬೋದಲ್ವ ಸರ್? ಅಲ್ಲ, ಪ್ರಿಕಾಷನ್ಸ್ ತಗೋತಾರೆ ಜಾಸ್ತಿ. ಆಮೇಲೆ ಪರ್ಮಿಷನ್ ಕೊಡುವಾಗಲೂ ಅವ್ರಿಗೆ ಬೇಕಾದಷ್ಟು ಹೊಸ ರೂಲ್ಗಳೆಲ್ಲ ಮಾಡ್ಬೋದು. ಏಕೆಂದರೆ ಶೂಟಿಂಗ್ ಟೈಮಿಂಗ್ ಏನು, ಆಮೇಲೆ ಯಾವ ಪೀರಿಯಡಲ್ಲಿ ಶೂಟಿಂಗ್ ಮಾಡ್ತೀವಿ, ಯಾವ ಟೈಮಲ್ಲಿ ಮಾಡಬಾರ್ದು ಅಂತೆಲ್ಲ ಅವರು ಈಗ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡೇ ಕೊಡೋದು. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ನಡೆದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿನಿಮಾಗಳು ಅಲ್ಲಿ ಶೂಟಿಂಗ್ ನಡೆದಿದೆ. ಸದ್ಯಕ್ಕೆ SV ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಮುತ್ತಿನ ಹಾರ ಸಿನಿಮಾ ಆಗಿರ್ಬೋದು, ರಿಲೀಸ್ಗೆ ರೆಡಿ ಆಗಿರುವಂಥ ರಕ್ತ ಕಾಶ್ಮೀರ ಆಗಿರ್ಬೋದು, ಅಲ್ಲೇ ನಡೆದಿರುವಂಥ ಒಂದು ಶೂಟಿಂಗ್ ಅಂತ ಅವರು ಹೇಳಿದ್ದಾರೆ. ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ TV, ಬೆಂಗಳೂರು.